ಶಂಕರಪ್ಪ ಸರ್, ಈಗ ಆ ಚಿನ್ನಯ್ಯ ಏನಿದ್ದಾರೆ ಅವರ ಈ ಒಂದು ಬೆಳವಣಿಗೆ ಹಿಂದೆ ಅಂದ್ರೆ ಈಗ ಏನೋ ಅವ್ರು ದೂರು ಕೊಡ್ತಾ ಇದ್ದಾರೆ, ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗ್ಯಾಂಗ್ ಕೂಡ ಇರಬಹುದು ಅಂತ, ಅಂದ್ರೆ ಏನೋ ಒಂದು ಸ್ಟ್ರಾಟಜಿಯನ್ನು ಮಾಡಿರ್ಬೋದು ಅಂತ ಅನ್ಸುತ್ತೆ, ಅನುಮಾನಗಳು ಆ ರೀತಿ ಅಂದ್ರೆ ದಿಕ್ ತಪ್ಪಿಸುವಂತ ಪ್ರಯತ್ನಗಳು ಕೂಡ ಆಗಿರ್ಬೋದಾ? ನೋಡಿ, ಇದು ದಿಕ್ ತಪ್ಪಿಸುವಂತ ಪ್ರಯತ್ನನೂ ಆಗಿರ್ತದೆ, ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ದಿಕ್ ತಪ್ಪಿಸುವಂತ ಪ್ರಯತ್ನ ಈಗ ಆಲ್ರೆಡಿ ಈ ವ್ಯಕ್ತಿ ಮಾಡಿದಾನಲ್ಲ, ಅನೇಕ ನೂರಾರು ಜನ ಬಂದು 100 ಜನ ಸಾಯಿಸಿದ್ದೀನಿ ನಾನೇ ಸಾಕ್ಷಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಒಂದನ್ನು ತೋರ್ಸಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ. ಹೌದು, ಇದ್ರ ಬಗ್ಗೆ ಅನೇಕ ಜನ 100 ಜನ ದೊಡ್ಡ ಏನೋ ಸಾಹಸ ಆಗೋಗ್ಬಿಟ್ಟಿದೆ ಅಂತಕ್ಕಂಥದ್ರಲ್ಲಿ ಕೆಲವು ರೈಟಿಸ್ಟ್ಗಳು, ಕೆಲವು ಲೆಫ್ಟಿಸ್ಟ್ಗಳು ಅಂತ ಹೇಳ್ಕೊಂಡಂತವ್ರು ಸಾಕಷ್ಟು ಚರ್ಚೆಗಳನ್ನು ಮಾಡಿ, ಹೋರಾಟಗಳನ್ನು ಮಾಡಿ ನೋಡಿದ್ವಲ್ಲ ನಾವು. ಕರೆಕ್ಟ್. ಏನೆಲ್ಲ ಡ್ರಾಮಾಗಳಾಯ್ತು ಅಂತ ನೋಡಿದ್ವಲ್ಲ. ಇವೆಲ್ಲ ಜನರಿಗೆ ಏನಂತ ಸೂಚಿಸ್ತದೆ? ಇದು ಜನಸಾಮಾನ್ಯರನ್ನು ಮರಳು ಮಾಡುವಂತ ವಿಧಾನಗಳು ಇವೆಲ್ಲ. ಯಾರೋ ಇಬ್ಬರು ನಂಬಿಕೊಂಡು ಹೋರಾಟಗಳು ಮಾಡುವಂತ ದಿಕ್ಕಿನಲ್ಲಿ ದೊಡ್ಡ ದೊಡ್ಡ ಭಾಷಣಗಳು, ಹೋರಾಟಗಳು ಏನೇನೋ ಮಾಡಿದ್ರಲ್ಲ. ಏನಾಯ್ತು ಅಂತಿಮವಾಗಿ? ಹೌದು ಅಲ್ವಾ? ಸೊ ಇವೆಲ್ಲ ಸಾಮಾನ್ಯ ಅಂತಿಮವಾಗಿ ಏನಾಗ್ತದೆ, ಜನಸಾಮಾನ್ಯರನ್ನು ಮಂಕುಬೂತಿ ಸೇರಿಸುವಂತ ಕೆಲಸಗಳು. ಯಾವುದೋ ಮಾತನ್ನು ಯಾರೋ ನಂಬಿಕೊಂಡು ಯಾರೋ ಹೋರಾಟ ಮಾಡುವಂಥದ್ದು, ಯಾರೋ ಚರ್ಚೆ ಮಾಡ್ತಕ್ಕಂಥದ್ದು, ಅಥವಾ ಯಾರೋ ಅದು ಬೆನ್ನಿಗೆ ನಿಲ್ಲುವಂತದ್ದು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಸಮಾಜವನ್ನು, ಸ್ವಾಸ್ಥ್ಯವನ್ನು ಕದಡುವಂತ ಕೆಲಸಗಳಲ್ವಾ? ನಿಜ ನಿಜ. ತನಿಖೆ ಯಾವ್ದಾದ್ರು ಒಂದು ಕೇಸ್ ಬಂದಂತ ಸಂದರ್ಭದಲ್ಲಿ, ಒಂದು ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ, ಅಥವಾ ಒಂದು ದೂರು ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ತನಿಖೆ ಮಾಡ್ತಾರೆ, ಅದರ ಸತ್ಯಾಸತ್ಯತೆಯನ್ನು ಹುಡುಕ್ತಾರೆ. ಅದನ್ನು ಬಿಟ್ಬಿಟ್ಟು ರಾಜಕೀಯ ಮಜಲುಗಳು ಅಥವಾ ಇನ್ಯಾವುದೋ ವೈಯಕ್ತಿಕ ವಿಚಾರಗಳಿಟ್ಕೊಂಡು, ಅಜೆಂಡಾಗಳಿಟ್ಕೊಂಡು ಹೋರಾಟಗಳು ಮಾಡ್ತಕ್ಕಂಥದ್ದು ಇವೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಜ. ಶಂಕರಪ್ಪ ಸರ್, ಇನ್ನೊಂದು ಬಿಟ್ಬಿಡ್ಬೇಕು. ಯಾವ್ದಾದ್ರು ಸುಳ್ಳು ದೂರ ಅಥವಾ ನಿಜವಾದ ದೂರ ಬಂದಿದ್ರೆ ಅದ್ರ ಬಗ್ಗೆ ತನಿಖೆ ನಡೆಸ್ತಾರೆ, ಸತ್ಯಾಸತ್ಯತೆಯನ್ನು ಪೊಲೀಸ್ ಇಲಾಖೆ ಹುಡುಕ್ತದೆ. ನಿಜ ಸರ್. ಇನ್ನೊಂದು ಶಂಕರಪ್ಪ ಸರ್, ಇನ್ನೊಂದು ಈಗ ಚಿನ್ನ ಏನಿದ್ದಾನೆ, ಆತ 4 ತಿಂಗಳ ಕಾಲ ಜೈಲಲ್ಲಿದ್ದ. ಎಲ್ಲ ಒಂದು ಕಡೆ ಏಕಾಂಗಿಯಾದ ಅಂತ ಅನ್ನಿಸ್ತು, ಯಾಕಂದ್ರೆ ಆತನಿಗೆ ಜಾಮೀನು ಕೊಡ್ಲಿಕ್ಕೂ ಕೂಡ ಯಾರು ಕೊಡಿಸ್ಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಹಾಗಾಗಿನೇ ಈಗ ಈ ಉಳಿದಂಥ ಗ್ಯಾಂಗ್ ಏನಿದೆ, ಸೂತ್ರಧಾರಿಗಳು ಅಂತ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಬಂಧನ ಮಾಡುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ, ಅಂದ್ರೆ ಚಿನ್ನೈನ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಹಾಗಾದ್ರೆ ಮುಂದಿನ ಬೆಳವಣಿಗೆ ಇಲ್ಲ ಬಂಧನ ಅಂತಕ್ಕಂಥದ್ದು ಅಲ್ಟಿಮೇಟ್ಲಿ ಇಟ್ ಇಸ್ ಎ ಪ್ರಯಾರಿಟೇಟಿವ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಕರೆಕ್ಟ್. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇದು ಅಪರಾಧ ಅಫೆನ್ಸ್ಗಳಲ್ಲಾದ್ರೂ ಬಂಧನ ಮಾಡ್ಬೇಕಾ ಬಿಡ್ಬೇಕಂತಕ್ಕಂಥ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಎಲ್ಲಾ ಕೇಸಲ್ಲೂ ಬಂಧನ ಮಾಡ್ಬೇಕು ಅಂತಿಲ್ಲ, ಅಥವಾ ಬಂಧನ ಮಾಡಬಾರ್ದು ಅಂತಲ್ಲ. ಯಾವ ಸಂದರ್ಭದಲ್ಲಿ ಬಂಧನ ಮಾಡ್ತಾರೆ? ದೇಶ ಬಿಟ್ಟು ಹೋಗ್ತಾರೆ ಅಕ್ಯೂಸ್ಗಳು, ಆರೋಪ ಹೊರಿಸ್ಕೊಂಡಿರ್ತಕ್ಕಂಥವ್ರು, ಅಥವಾ ಕೋರ್ಟ್ ಬರೋದಿಲ್ಲ, ಅಥವಾ ತನಿಖೆಗೆ ಸಹಕರಿಸುವುದಿಲ್ಲ, ಅಥವಾ ಈ ವ್ಯವಸ್ಥೆ ಇದು ಕೋರ್ಟ್ಗಳಿಗೆ ಬರೋದಿಲ್ಲ ಅಥವಾ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅಥವಾ ಬೆದರಿಸ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಅವ್ರೇನಾದ್ರೂ ಅನಿಸಿದ್ರೆ, ಯಾರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ, ತನಿಖಾಧಿಕಾರಿಗೆ ಅನಿಸಿದ್ರೆ ಅವ್ರು ಅರೆಸ್ಟ್ ಮಾಡಬಹುದು. ಒಂದು ವೇಳೆ ಅವ್ರಿಗೆ ಅನಿಸಲಿಲ್ಲ ಅಂದಾಗ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಅನ್ನೋದಿಲ್ಲ, ಅದೊಂದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಮತ್ತು ಒಂದು ವೇಳೆ ಇವ್ರಿಗೆ ಡೌಟ್ ಬಂದಾಗ, ಇಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ, ಈ ತರ 5 ಸಂದರ್ಭಗಳಲ್ಲಿ ಅವರನ್ನು ಅರೆಸ್ಟ್ ಮಾಡ್ಬೇಕು ಅನ್ನೋದಾದ್ರೆ ಅರೆಸ್ಟ್ ಮಾಡಬಹುದು. ಬಟ್ ಈ ವಿಚಾರದಲ್ಲಿ ನಾನು ಒಬ್ಬಂಟಿ ಆತ್ಮ ಮಾಡ್ಕೊಂಡಿದ್ದಲ್ಲ, ಕಾನೂನಿನ ಜೊತೆ ಚೆಲ್ಲಾಟ ಆಡಬಾರ್ದಲ್ಲ. ಅಥವಾ ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ವ್ಯಕ್ತಿಗಳು ಸಹ ಸ್ವಲ್ಪ ಗಂಭೀರವಾಗಿರ್ಬೇಕಲ್ಲ. ಇದು ಸಾರ್ವಜನಿಕ ವಿಚಾರ ಅಲ್ಲ, ಧರ್ಮದ ಮತ್ತು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ. ಒಂದು ವೇಳೆ ನಿಜವಾಗ್ಲೂ ಸಹ ಹೆಗ್ಡೆ ಅವರು ಕಡೆಯಿಂದ ಅವ್ರೇನಾದ್ರು ನಿಜವಾಗ್ಲೂ ತಪ್ಪಾಗಿದೆ ಅಥವಾ ಈ ತರ ಕೊಲೆಗಳಾಗಿದೆ ಅನ್ನೋದಾದ್ರೆ ತನಿಖೆ ನಡೆಸಿ ಅವ್ರು ವರದಿ ಕೊಡ್ತಾರೆ, ತನಿಖೆ ನಡೆಸಿ ಅರೆಸ್ಟ್ ಮಾಡ್ತಾರೆ. ಈಗ ತನಿಖೆಯಿಂದ ದೃಢಪಟ್ಟಿರೋದೇನು, ಇವ್ರು ಮಾಡಿರ್ತಕ್ಕಂಥ ಆರೋಪಗಳು ಯಾವುದು ಪುಷ್ಟಿದಾಯಕವಾಗಿರ್ತಕ್ಕಂಥ ಸಾಕ್ಷಿಗಳು ಸಿಗ್ಲಿಲ್ಲಲ್ಲ. ಸುಳ್ಳು ಹೇಳಿಕೆಗಳನ್ನು, ಸುಳ್ಳು ದೂರುಗಳನ್ನು ಕೊಟ್ರೆ ಅಂತವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೂ ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಆ ನಿಟ್ಟಿನಲ್ಲಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬರ್ತೀನಿ ಶಂಕರಪ್ಪ ಸರ್. ಕೇಶವ್ ಅವರೇ, ಈಗ ಚಿನ್ನಯ್ಯನಿಗೆ ಬಾಂಡ್ ತೆಗೆದುಕೊಳ್ಳಕ್ಕೂ ಕೂಡ ಬಹಳ ಕಷ್ಟ ಆಯಿತು. ಲಾಸ್ಟ್ ಮಂತ್ ಆಗಿದ್ದು ಸುಮಾರು 28-30 ದಿನ ಆಯಿತು ಸರ್. ಅಂದ್ರೆ ವಿಳಂಬವಾಗಿ ಬಾಂಡ್ ಅನ್ನ ಕೊಟ್ಟು ಪಾಪ ಅವ್ರ ಹೆಂಡತಿ ಯಾರು ಸಹೋದರಿಯರು ಬಿಡಿಸ್ಕೊಂಡ್ ಬಂದಿದ್ದು 1 ಲಕ್ಷ. ಅದು ಕೂಡ ಯಾರು ಕೊಡೋಕೆ ಅವ್ರಿಗೆ ಗತಿ ಇರಲಿಲ್ಲ, ಅಂದ್ರೆ ಯಾರು ಮುಂದೆ ಬರಲಿಲ್ಲ, ಈ ಗ್ಯಾಂಗ್ ಅವರು ಕೂಡ ಬರಲಿಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿದೆಯಾ ಯಾರು ಬಾಂಡ್ ಕೊಟ್ಟಿರ್ಬೋದು, 1 ಲಕ್ಷ ರೂಪಾಯಿ ಯಾರು ಕೊಟ್ಟಿರ್ಬೋದು ಅಂತ? ಸರ್ ಅಬ್ಸಲ್ಯೂಟ್ಲಿ
ನಾನು ಅದರ ಬಗ್ಗೆ ಬ್ಲಾಂಕ್, ನನಗೇನು ಗೊತ್ತಿಲ್ಲ. ಹ್ಮ್. ಯಾಕೆಂತ ಹೇಳಿದ್ರೆ ಬಾಂಡ್ ಕೊಡ್ಲಿಕ್ಕೆ ಕೋರ್ಟ್ ನಲ್ಲಿ ಯಾರಾದ್ರೂ ಬಾಂಡ್ ಕೊಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹಿರಿಯ ವಕೀಲರು ಇದ್ದಾರೆ ಅಲ್ಲಿ, ಅವರು ಬಹಳ ಕಷ್ಟ ಪಡ್ತಾರೆ. ಈಗ ನಿಮಗೆ 1 ಲಕ್ಷ ಬಿಡುವ, ಒಬ್ಬ 25,000 ರೂಪಾಯಿ ಚೆಕ್ ಕೊಟ್ರೆ 5,000 ಚೆಕ್ಗೆ ಒಬ್ಬ ಸಾಕ್ಷಿ ಇದು ಏನು ಶೂರಿಟಿ ಸಿಗುದಿಲ್ಲ ಇಲ್ಲಿ. ಯಾಕಂದ್ರೆ ಅದು ಬಹಳ ಕಷ್ಟದ ಕೆಲಸ. ಒಂದು ವೇಳೆ ಅವನು ತಪ್ಪಿಸಿಕೊಂಡಾಗ ಅಥವಾ ಅವ್ನು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವರೇ ಜವಾಬ್ದಾರಿ ಆಗ್ತಾರೆ, ಇವರು ಆ ಹಣವನ್ನು ಸರ್ಕಾರಕ್ಕೆ ಕಟ್ಬೇಕಾಗ್ತದೆ. ಇಲ್ಲಿ ಏನು ಅಂತ ಹೇಳಿದ್ರೆ ಬಹುಶಃ ಯಾರು ಬಂದ್ರು ಏನು ಬಂದ್ರು ಅಂತ ಹೇಳುವಂತದ ಬಗ್ಗೆ ನನಗೂ ಗೊತ್ತಿಲ್ಲ. ನಾನು ಇಲ್ಲಿ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಕೂಡ ನಾನು ಅದರ ಬಗ್ಗೆ ಡೀಪ್ ಆಗಿ ಹೋಗ್ಲಿಲ್ಲ. ನಾವು ಅದು ನಮಗೆ ಅಗತ್ಯವೂ ಇಲ್ಲ, ಅದು ಅವನಿಗೆ ಬಿಟ್ಟ ವಿಚಾರ. ಯಾಕಂತ ಹೇಳಿದ್ರೆ ಅವನ ವೈಯಕ್ತಿಕ ವಿಚಾರ. ಇನ್ನೊಂದು, ತಾವು ತಮ್ಮ ಸ್ಕ್ರೀನ್ ನಲ್ಲಿ ನಾನು ನೋಡ್ತಾ ಇದ್ದೇನೆ, ಧರ್ಮಸ್ಥಳದ ಒಂದು ಲಾಡ್ಜ್ ಅಲ್ಲಿ ಇದ್ದಾರೆ ಅವರು ಅಂತ ಹೇಳುವಂತದ್ದು. ಬಹುಶಃ ಇದು ನಿಮಗೆ ಬಂದ ಮಾಹಿತಿಯೋ ಅಥವಾ ಅಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದ ಲಾಡ್ಜ್ ನಲ್ಲಿ ಆತ ಇರ್ಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಧರ್ಮಸ್ಥಳದ ಲಾಡ್ಜ್ ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಬೇರೆ ರೀತಿಯ ಮೆಸೇಜ್ ಹೋಗ್ಬೋದು ಸಮಾಜಕ್ಕೆ. ಹಾಗಾಗಿ ಇಲ್ಲ ನಮಗೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ ಸರ್ ಅದು ಮಾಹಿತಿ ಸಿಕ್ಕಿರುವುದು. ಯಾಕಂದ್ರೆ ಕೋರ್ಟ್ ಹೇಳಿದೆ ಅಲ್ವಾ 2 ದಿನಕ್ಕೊಮ್ಮೆ ಹಾಜರಾಗಬೇಕು ಅಂತ ಹೇಳಿ, ಹಾಗಾಗಿ ನಾ ಷರತ್ತಿನ ಮೇಲೆ ಇರಬಹುದು ಅಂತ ಅಲ್ಲಿ ಇದ್ದಾರೆ ಅಂತ. ಅದೇ ಧರ್ಮಸ್ಥಳ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ, ಇಡೀ ಬೆಳ್ತಂಗಡಿ ತಾಲೂಕಿನವರು ಧರ್ಮಸ್ಥಳ ಅಂತ ಹೇಳುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿ ಅಷ್ಟು ಫೇಮಸ್ ಆದಂತ ಒಂದು ಸ್ಥಳ ಅದು. ಏನು ಅದು ಕೂಡ ಈಗ ನಾವು ಕೂಡ ಎಲ್ಲಿಂದ ಬಂದ್ರು ಅಂತ ಹೇಳಿದ್ರೆ ಮಂಗಳೂರಿಂದ ಬಂದದ್ದು ಅಂತ ಹೇಳುದು ಬೆಳ್ತಂಗಡಿಯವರು, ಅಥವಾ ಧರ್ಮಸ್ಥಳದಿಂದ ಬಂದದ್ದು ಅಂತ ಹೇಳುವಂತದ್ದು. ಹಾಗಾಗಿ ಧರ್ಮಸ್ಥಳದ ಲಾಡ್ಜ್ ಅಂತ ಹೇಳುವಾಗ ಇದು ಧರ್ಮಸ್ಥಳದಲ್ಲಿ ಇರುವಂತ ಲಾಡ್ಜ್ಗಳೆಲ್ಲ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲಾಡ್ಜ್ಗಳು ಆಗಿರುವ ಕಾರಣ ಅದು ಸ್ವಲ್ಪ ಅದರ ಬಗ್ಗೆ ವಿಮರ್ಶೆ ಮಾಡುದು ಗೊತ್ತಿಲ್ಲ. ತಮಗೆ ಯಾವ ರೀತಿಯ ಮಾಹಿತಿ ಬಂದಿದೆ ಅಂದ್ರೆ ಅದು ಬಿಡು, ಅದು ಸೆಕೆಂಡರಿ, ಅದು ವಿಚಾರ ಅಲ್ಲ. ಆದ್ರೆ ಇಲ್ಲಿ ಏನಾದ್ರೂ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಬರುವಂತದ್ದು ನಾಳೆ ಮತ್ತೆ ಧರ್ಮಸ್ಥಳದ ಕುತ್ತಿಗೆಗೆ ಬರ್ಬೋದು, ಅಥವಾ ಈಗ ಏನು ಅಪಪ್ರಚಾರ ಆಗ್ತಿದ್ಯೋ ಅದೇ ರೀತಿಯಲ್ಲಿ ಇನ್ನೊಂದು ಇಶ್ಯೂ ಆಗ್ತಿದೆ ಇಲ್ಲಿ ಅಂತ ಹೇಳುವಂತದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಹಾಗಾಗಿ ಆ ಗ್ಯಾಂಗಿನ ಕೈಗೆ ಅವರು ಸಿಕ್ಕಿದಾರೋ ಇಲ್ಲೋ ಅಂತ ಹೇಳುವಂತದ್ರ ಬಗ್ಗೆ ನಿಮಗೆ ಬಹಳ, ನಿಮ್ಮ ಚಾನೆಲ್ ನಾವು ನೋಡ್ತಾ ಇದ್ದೇವೆ, ಬಹಳಷ್ಟು ಇನ್ವೆಸ್ಟಿಗೇಷನ್ ಮಾಡ್ತೀರಾ. ಬಹುಶಃ ಅವರು ದೂರು ಕೊಟ್ಟದ್ದು ಸರಿಯಾಗಿದೆ, ಆಮೇಲೆ ಅದು ದೂರು ಕೊಟ್ಟದ್ದು ತಂತ್ರಗಾರಿಕೆ ಅಂತ ಹೇಳುವಂತರ ಬಗ್ಗೆ ಇನ್ನು ವಿಮರ್ಶೆ ಆಗ್ಬೇಕು. ಮತ್ತೊಂದು ಏನಾದ್ರೂ ಬುರುಡೆ ಅಲ್ಲಿ ಇದೆಯಾ ಅಂತ ಹೇಳಿ ಬಹುಶಃ ಈ ಗ್ಯಾಂಗ್ ಏನಿದೆಯೋ ಅದು ಯಾವ್ದಕ್ಕೆ ಹೇಳ್ಸದಂತ ಗ್ಯಾಂಗ್ ಖಂಡಿತವಾಗಿಯೂ ಅವ್ರ ಕೈಗೆ ಸಿಕ್ಕಿದ್ರೆ ಚಿಹ್ನೆ ಅಂತೂ ಹೊರಗಡೆ ಬರ್ತಾರೆ ಅಂತ ಹೇಳುವಂತ ಧೈರ್ಯ ನನಗೆ ವೈಯಕ್ತಿಕವಾಗಿ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇದನ್ನು ಬೇರೆಯವರು ನಾವು ಕೊಂಡೋಗುದು ಬೇಡ, ಬೇರೆಯವರ ಇದಕ್ಕೆ. ಆದ್ರೆ ಬಹುಶಃ ಅವನು ಸೇಫ್ ಆಗಿರ್ಬೇಕು. ಕೇಶವ್ ಅವರೇ ಬರ್ತೀನಿ ಒಂದೇ